ಭಾರತೀಯ ಸಂವಿಧಾನವು 5 ಮೂಲ ವಿಚಾರಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಸಾರ್ವಭೌಮತ್ವ. ಇದು ಭಾರತವು ಸಂಪೂರ್ಣ ಸ್ವತಂತ್ರ ರಾಷ್ಟ್ರವಾಗಿದ್ದು ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪರಮಾಧಿಕಾರವನ್ನು ಹೊಂದಿದೆ ಎಂದು ತಿಳಿಸುತ್ತದೆ. ಎರಡನೆಯದು ಸಮಾಜವಾದ. ಸಮಾಜದಲ್ಲಿರುವ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರವನ್ನು ತಗ್ಗಿಸಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವುದು ಇದರ ಅರ್ಥವಾಗಿದೆ. ಮೂರನೆಯದು ಜಾತ್ಯತೀತತೆ. ಭಾರತಕ್ಕೆ ಯಾವುದೇ ರಾಷ್ಟ್ರೀಯ ಧರ್ಮವಿಲ್ಲ. ಇಲ್ಲಿ ಎಲ್ಲ ಧರ್ಮಗಳನ್ನು ಸಮಾನವಾಗಿ ಮತ್ತು ಗೌರವದಿಂದ ಕಾಣಲಾಗುತ್ತದೆ ಎಂಬ ವಿಚಾರವನ್ನು ಇದು ತಿಳಿಸುತ್ತದೆ. ನಾಲ್ಕನೆಯದು ಪ್ರಜಾಪ್ರಭುತ್ವ. ಇದು ಜನರೇ ಮತದಾನದ ಮೂಲಕ ತಮ್ಮ ಸರ್ಕಾರವನ್ನು, ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವ್ಯವಸ್ಥೆಯಾಗಿದೆ ಎಂಬುದನ್ನು ತಿಳಿಸುತ್ತದೆ. ಐದನೆಯದು ಗಣರಾಜ್ಯ. ನಮ್ಮ ದೇಶದ ಮುಖ್ಯಸ್ಥರು ಅಂದರೆ ರಾಷ್ಟ್ರಪತಿಗಳು ಚುನಾಯಿತರಾಗಿರುತ್ತಾರೆ. ರಾಜರಂತೆ ವಂಶ ಪಾರಂಪರ್ಯವಾಗಿ ಅಧಿಕಾರಕ್ಕೆ ಬಂದಿರುವುದಿಲ್ಲ. ಇನ್ನು ಸಂವಿಧಾನದ ಉದ್ದೇಶಗಳ ಕುರಿತು ಸಂಕ್ಷಿಪ್ತ ವಿವರಣೆಯನ್ನು ನೋಡುವುದಾದರೆ, 1. ನ್ಯಾಯ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ನ್ಯಾಯ ಸಿಗಬೇಕು. ಯಾರ ಮೇಲೂ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದು ಸಂವಿಧಾನದ ಮುಖ್ಯ ಉದ್ದೇಶವಾಗಿದೆ. ಎರಡನೆಯದು ಸ್ವಾತಂತ್ರ್ಯ. ಪ್ರತಿಯೊಬ್ಬ ನಾಗರಿಕನಿಗೂ ಮುಕ್ತವಾಗಿ ಯೋಚಿಸಲು, ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಮತ್ತು ತನ್ನಿಷ್ಟದ ಧರ್ಮವನ್ನು ನಂಬಲು ಹಾಗೂ ಆಚರಿಸಲು ಸಂಪೂರ್ಣ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನವು ನೀಡಿದೆ. 3. ಎಲ್ಲ ನಾಗರಿಕರಿಗೆ ಸಮಾನತೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಜಾತಿ, ಧರ್ಮ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಯಾರನ್ನೂ ತಾರತಮ್ಯ ಮಾಡುವಂತಿಲ್ಲ. ಎಲ್ಲರಿಗೂ ಸಮಾನ ಅವಕಾಶಗಳು ದೊರೆಯಬೇಕು ಎಂದು ನಮ್ಮ ಸಂವಿಧಾನ ತಿಳಿಸುತ್ತದೆ. ಜೊತೆಗೆ ಭಾರತದ ಸಂವಿಧಾನ ತನ್ನ ನಾಗರಿಕರಿಗೆ ಏಕತೆ, ಘನತೆ ಮತ್ತು ಸಹೋದರತ್ವ ಮೌಲ್ಯಗಳನ್ನು ಬೆಳೆಸುವ ಭರವಸೆಗಳನ್ನು ನೀಡುತ್ತದೆ. ಅದರಲ್ಲಿ ನಾವು ಪ್ರಮುಖವಾಗಿ ಮೊದಲನೇದು ನೋಡುವುದಾದರೆ ಏಕತೆ. ಭಾರತದಲ್ಲಿ ವಿವಿಧ ಧರ್ಮ, ಭಾಷೆ ಮತ್ತು ಸಂಸ್ಕೃತಿಗಳಿದ್ದರೂ ಸಹ ನಾವೆಲ್ಲರೂ ಭಾರತೀಯರು ಎಂದು ಒಂದಾಗಿ ಒಗ್ಗಟ್ಟಿನಿಂದ ಬಾಳಬೇಕು ಎಂಬುದನ್ನು ನಮ್ಮ ಸಂವಿಧಾನ ತಿಳಿಸುತ್ತದೆ. ಎರಡನೆಯದು ಘನತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾಜದಲ್ಲಿ ಗೌರವ ಮತ್ತು ಘನತೆಯಿಂದ ಬದುಕುವ ಹಕ್ಕಿದೆ. ಯಾರನ್ನು ಕೀಳಾಗಿ ಕಾಣಬಾರದು ಎಂಬುದನ್ನು ನಮ್ಮ ಸಂವಿಧಾನ ಎಲ್ಲರಿಗೂ ತಿಳಿಸುತ್ತದೆ. ಇನ್ನು ಮೂರನೇದು ಸಹೋದರತ್ವ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಜಾತಿ ಧರ್ಮದ ಭೇದವಿಲ್ಲದೆ ಅಣ್ಣ ತಮ್ಮಂದಿರಂತೆ ಸಹೋದರ ಭಾವನೆಯಿಂದ ಬದುಕಬೇಕು ಎಂಬ ಭರವಸೆಯನ್ನು ಸಂವಿಧಾನ ಖಾತರಿಪಡಿಸುತ್ತದೆ. ಭಾರತೀಯ ಸಂವಿಧಾನವು ರಚನಾತ್ಮಕ ಲಕ್ಷಣ ಮತ್ತು ಆಡಳಿತ ವ್ಯವಸ್ಥೆಯನ್ನು ಒಳಗೊಂಡಿದೆ. ಅವುಗಳನ್ನು ನೋಡುವುದಾದರೆ, ಮೊದಲನೆಯದಾಗಿ ಏಕೀಕೃತ ಒಲವಿರುವ ಒಕ್ಕೂಟ ವ್ಯವಸ್ಥೆ. ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಇವೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಅಧಿಕಾರ ಮತ್ತು ಶಕ್ತಿಯನ್ನು ನೀಡಲಾಗಿದೆ. ಅಂದರೆ ಏಕೀಕೃತ ಒಲವನ್ನು ಹೊಂದಿರತಕ್ಕಂಥ ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಎರಡನೇದಾಗಿ ಸಂಸದೀಯ ವ್ಯವಸ್ಥೆ. ಭಾರತದಲ್ಲಿ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳು ಸಂಸತ್ತಿನಲ್ಲಿ ಇರುತ್ತಾರೆ ಮತ್ತು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಸರ್ಕಾರ ನಡೆಯುತ್ತದೆ. ಮೂರನೇದಾಗಿ ಮೂಲಭೂತ ಹಕ್ಕುಗಳು. ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಸಂವಿಧಾನವು ಕೆಲವು ಮೂಲಭೂತ ಹಕ್ಕುಗಳನ್ನು, ಉದಾಹರಣೆಗೆ ಸ್ವಾತಂತ್ರ್ಯ ಮತ್ತು ಸಮಾನತೆಯ ಹಕ್ಕುಗಳನ್ನು ಖಾತರಿಪಡಿಸುತ್ತದೆ. ಇವನ್ನು ಯಾರೂ ಕಸಿದುಕೊಳ್ಳುವಂತಿಲ್ಲ. ನಾಲ್ಕನೇದಾಗಿ ರಾಜ್ಯ ನಿರ್ದೇಶಕ ತತ್ವಗಳು. ಸರ್ಕಾರವು ಕಾನೂನುಗಳನ್ನು ರೂಪಿಸುವಾಗ ಮತ್ತು ಆಡಳಿತ ನಡೆಸುವಾಗ ಜನರ ಕಲ್ಯಾಣಕ್ಕಾಗಿ ಪಾಲಿಸಬೇಕಾದ ಮಾರ್ಗಸೂಚಿಗಳು ಇವಾಗಿವೆ. ಭಾರತೀಯ ಸಂವಿಧಾನ ತನ್ನದೇ ಆದ ಆಡಳಿತ ವ್ಯವಸ್ಥೆಯ 3 ಮುಖ್ಯ ಸ್ತಂಭಗಳನ್ನು ಒಳಗೊಂಡಿದೆ. ಅವು ಹೀಗಿವೆ. ಮೊದಲನೇದಾಗಿ ಒಕ್ಕೂಟ ವ್ಯವಸ್ಥೆ. ಭಾರತದಲ್ಲಿ ಅಧಿಕಾರವು ಕೇವಲ ಒಂದೇ ಕಡೆ ಇರದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆಯಾಗಿರುವುದನ್ನು ಇದು ಸೂಚಿಸುತ್ತದೆ. ಎರಡನೇದಾಗಿ ಸಂಸದೀಯ ವ್ಯವಸ್ಥೆ. ಇದು ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳು ಅಂದರೆ ಸಂಸದರು ಮತ್ತು ಶಾಸಕರು ದೇಶದ ಕಾನೂನುಗಳನ್ನು, ರಾಜ್ಯದ ಕಾನೂನುಗಳನ್ನು ರೂಪಿಸುವ ಮತ್ತು ಸರ್ಕಾರವನ್ನು ನಡೆಸುವ ವ್ಯವಸ್ಥೆಯನ್ನು ಹೊಂದಿದೆ ಎಂದು ಇದು ತಿಳಿಸುತ್ತದೆ. ಮೂರನೇದಾಗಿ ಸ್ವತಂತ್ರ ನ್ಯಾಯಾಂಗ. ನ್ಯಾಯಾಲಯಗಳು ಸರ್ಕಾರದ ಅಥವಾ ರಾಜಕೀಯ ವ್ಯಕ್ತಿಗಳ ಒತ್ತಡವಿಲ್ಲದೆ ಸಂಪೂರ್ಣ ಸ್ವತಂತ್ರವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ನ್ಯಾಯ ನೀಡುತ್ತವೆ. ಭಾರತೀಯ ಸಂವಿಧಾನ ಈ ಮುಂದಿನಂತೆ ತನ್ನ ರಚನೆ ಮತ್ತು ಅದರ ಪ್ರಮುಖ ಅಂಶಗಳನ್ನು ಹೊಂದಿದೆ. ಮೊದಲನೆಯದಾಗಿ
22 ಭಾಗಗಳು. ನಮ್ಮ ಸಂವಿಧಾನವನ್ನು ವಿಷಯಗಳಿಗೆ ಅನುಗುಣವಾಗಿ ಮೂಲತಃ 22 ಭಾಗಗಳಾಗಿ ವಿಂಗಡಿಸಲಾಗಿದೆ. ಎರಡನೇದಾಗಿ 395 ವಿಧಿಗಳು. ಇವು ಸಂವಿಧಾನದ ಕಾನೂನುಗಳು ಅಥವಾ ನಿಯಮಗಳಾಗಿವೆ. ಮೂಲ ಸಂವಿಧಾನದಲ್ಲಿ ಒಟ್ಟು 395 ವಿಧಿಗಳಿದ್ದವು. ಮೂರನೇದಾಗಿ 12 ಅನುಸೂಚಿಗಳು. ಇವು ವಿಧಿಗಳಿಗೆ ಸಂಬಂಧಿಸಿದ ಹೆಚ್ಚಿನ ವಿವರಗಳನ್ನು ಒಳಗೊಂಡಿರುವ ಪ್ರತ್ಯೇಕ ಪಟ್ಟಿಗಳಾಗಿವೆ. ನಾಲ್ಕನೇದಾಗಿ 100ಕ್ಕೂ ಹೆಚ್ಚು ತಿದ್ದುಪಡಿಗಳನ್ನು ನಮ್ಮ ಸಂವಿಧಾನ ಹೊಂದಿದೆ. ಕಾಲಕ್ಕೆ ತಕ್ಕಂತೆ ಸಂವಿಧಾನದಲ್ಲಿ ಮಾಡಲಾದ ಬದಲಾವಣೆಗಳನ್ನು ಅಥವಾ ಸೇರ್ಪಡೆಗಳನ್ನು ಇದು ಸೂಚಿಸುತ್ತದೆ. ಇನ್ನು ಭಾರತೀಯ ಸಂವಿಧಾನದ ಮಹತ್ವ ಮತ್ತು ಐತಿಹಾಸಿಕ ದಿನಾಂಕಗಳನ್ನು ನೋಡುವುದಾದರೆ, ಮೊದಲನೇದಾಗಿ ಭಾರತದ ಸರ್ವೋಚ್ಚ ಕಾನೂನೇ ಈ ನಮ್ಮ ಸಂವಿಧಾನ. ಅಂದರೆ ಭಾರತದ ಸಂವಿಧಾನಕ್ಕಿಂತ ದೊಡ್ಡ ಕಾನೂನು ಯಾವುದೂ ಈ ದೇಶದಲ್ಲಿ ಉಳಿದಿಲ್ಲ. ಉಳಿದೆಲ್ಲ ಕಾನೂನುಗಳು ಇದರ ಅಡಿಯಲ್ಲಿಯೇ ಬರಬೇಕು. ಸಂವಿಧಾನದ ಮತ್ತೊಂದು ಮಹತ್ವದ ಅಂಶ ರಾಜಕೀಯ ತತ್ವಗಳು. ದೇಶದ ರಾಜಕೀಯ ವ್ಯವಸ್ಥೆ ಯಾವ ಮೌಲ್ಯಗಳ ಮೇಲೆ ನಿಲ್ಲಬೇಕು ಎಂಬುದನ್ನು ಇದು ತಿಳಿಸುತ್ತದೆ. ಭಾರತದ ಸಂವಿಧಾನ ಅಂದರೆ ಆಡಳಿತದ ಬಗ್ಗೆ ವಿವರಿಸುತ್ತದೆ. ದೇಶವನ್ನು ಹೇಗೆ ಆಳಬೇಕು ಮತ್ತು ಸರ್ಕಾರ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ನಿಯಮಗಳನ್ನು ಇದು ಒಳಗೊಂಡಿದೆ. ನಮ್ಮ ಸಂವಿಧಾನ ಅಂಗೀಕರಿಸಿದ್ದು 26 ನವೆಂಬರ್ 1949 ಈ ದಿನದಂದು ಸಂವಿಧಾನ ರಚನಾ ಸಭೆಯು ಭಾರತದ ಸಂವಿಧಾನವನ್ನು ಅಧಿಕೃತವಾಗಿ ಸ್ವೀಕರಿಸಿತು. ಇದನ್ನು ನಾವು ಸಂವಿಧಾನ ದಿನವನ್ನಾಗಿ ಆಚರಿಸುತ್ತೇವೆ. ಸಂವಿಧಾನ ಜಾರಿಗೆ ಬಂದದ್ದು 26 ಜನವರಿ 1950 ಈ ದಿನದಂದು ಸಂವಿಧಾನವು ದೇಶಾದ್ಯಂತ ಜಾರಿಗೆ ಬಂತು. ಇದನ್ನು ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸುತ್ತೇವೆ. ಭಾರತೀಯ ಸಂವಿಧಾನದ ಕೆಲವು ಪ್ರಮುಖ ಭಾಗಗಳನ್ನು ನೋಡುವುದಾದರೆ, ಮೊದಲನೇದಾಗಿ ಭಾಗ 3 ಮೂಲಭೂತ ಹಕ್ಕುಗಳು. ಸಮಾನತೆ, ಸ್ವಾತಂತ್ರ್ಯ ಮತ್ತು ಶೋಷಣೆಯ ವಿರುದ್ಧದ ಹಕ್ಕಿನಂತಹ ಪ್ರಜೆಗಳ ಮೂಲ ಹಕ್ಕುಗಳನ್ನು ಈ ಭಾಗವು ಖಾತರಿಪಡಿಸುತ್ತದೆ. ಎರಡನೇದಾಗಿ ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು. ಸರ್ಕಾರವು ಜನರಿಗಾಗಿ ಕಾನೂನುಗಳನ್ನು ರೂಪಿಸುವಾಗ ಮತ್ತು ಆಡಳಿತ ನಡೆಸುವಾಗ ಪಾಲಿಸಬೇಕಾದ ಮಾರ್ಗಸೂಚಿಗಳು ಇದರಲ್ಲಿವೆ. ಮೂರನೇದಾಗಿ ಭಾಗ 4A ಮೂಲಭೂತ ಕರ್ತವ್ಯಗಳು. ದೇಶದ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸೇರಿದಂತೆ ಪ್ರತಿಯೊಬ್ಬ ನಾಗರಿಕನು ಪಾಲಿಸಬೇಕಾದ ಕರ್ತವ್ಯಗಳನ್ನು ಇದು ತಿಳಿಸುತ್ತದೆ. ನಾಲ್ಕನೇದಾಗಿ ಭಾಗ 5 ಮತ್ತು ಭಾಗ 6 ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು. ಭಾಗ 5 ಕೇಂದ್ರ ಸರ್ಕಾರದ ಕಾರ್ಯವೈಖರಿಯನ್ನು ಮತ್ತು ಭಾಗ 6 ರಾಜ್ಯ ಸರ್ಕಾರಗಳ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸುತ್ತದೆ. ಇನ್ನು ಭಾರತೀಯ ಸಂವಿಧಾನದ ಕೆಲವು ಪ್ರಮುಖ ಅನುಸೂಚಿಗಳ ಬಗ್ಗೆ ನೋಡುವುದಾದರೆ, ಈ ಅನುಸೂಚಿಗಳು ಸಂವಿಧಾನದ ವಿಧಿಗಳಿಗೆ ಸಂಬಂಧಿಸಿದ ಹೆಚ್ಚುವರಿ ವಿವರಗಳನ್ನು ಅಥವಾ ಪಟ್ಟಿಗಳನ್ನು ಒಳಗೊಂಡಿರುತ್ತವೆ. ಮೊದಲನೇದಾಗಿ ಅನುಸೂಚಿ 1 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಭಾರತದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹೆಸರುಗಳು ಮತ್ತು ಅವುಗಳ ವ್ಯಾಪ್ತಿಯನ್ನು ಈ ಪಟ್ಟಿ ಒಳಗೊಂಡಿದೆ. ಎರಡನೇದಾಗಿ ಅನುಸೂಚಿ 8 ಅಧಿಕೃತ ಭಾಷೆಗಳು. ಸಂವಿಧಾನವು ಅಧಿಕೃತವಾಗಿ ಮಾನ್ಯತೆ ನೀಡಿರುವ ಕನ್ನಡ ಸೇರಿದಂತೆ ದೇಶದ 22 ಭಾಷೆಗಳ ಪಟ್ಟಿಯನ್ನು ಇದು ಹೊಂದಿದೆ. ಮೂರನೇದಾಗಿ ಅನುಸೂಚಿ 11 ಮತ್ತು 12 ಪಂಚಾಯತ್ಗಳು ಮತ್ತು ಪುರಸಭೆಗಳು. ಅನುಸೂಚಿ 11 ಗ್ರಾಮೀಣ ಆಡಳಿತಕ್ಕೆ ಅಂದರೆ ಪಂಚಾಯತ್ ರಾಜ್ಯಕ್ಕೆ ಸಂಬಂಧಿಸಿದರೆ, ಅನುಸೂಚಿ 12 ನಗರ ಸ್ಥಳೀಯ ಸಂಸ್ಥೆಗಳ ಪುರಸಭೆ, ಮಹಾನಗರ ಪಾಲಿಕೆ ಮತ್ತು ನಗರಸಭೆ ಅಧಿಕಾರ ಮತ್ತು ವ್ಯಾಪ್ತಿಗಳನ್ನು ವಿವರಿಸುತ್ತದೆ. ಭಾರತೀಯ ಸಂವಿಧಾನದ ಒಂದು ವಿಶಿಷ್ಟ ಮತ್ತು ಹೆಮ್ಮೆಯ ವಿಚಾರವೇನೆಂದರೆ, ವಿಶ್ವದ ಅತ್ಯಂತ ಸುದೀರ್ಘ ಲಿಖಿತ ಸಂವಿಧಾನ ಇದಾಗಿದೆ. ಜಗತ್ತಿನ ಬೇರೆಲ್ಲ ದೇಶಗಳ ಸಂವಿಧಾನಗಳಿಗೆ ಹೋಲಿಸಿದರೆ ಭಾರತದ ಸಂವಿಧಾನವು ಅತಿ ಹೆಚ್ಚು ಪುಟಗಳನ್ನು ಮತ್ತು ವಿವರಗಳನ್ನು ಹೊಂದಿರುವ ಕೈ ಬರಹದಿಂದ ರಚನೆಯಾದ ಸಂವಿಧಾನವಾಗಿದೆ. ನಮ್ಮ ಸಂವಿಧಾನವನ್ನು ಸಿದ್ಧಪಡಿಸಲು ಅಥವಾ ರಚಿಸಲು ತೆಗೆದುಕೊಂಡ ಒಟ್ಟು ಸಮಯ 2 ವರ್ಷ 11 ತಿಂಗಳು 18 ದಿನಗಳು. ಸಂವಿಧಾನ ರಚನಾ ಸಭೆಯು ಡಿಸೆಂಬರ್ 1946 ತನ್ನ ಕೆಲಸವನ್ನು ಪ್ರಾರಂಭಿಸಿತು ಮತ್ತು ನವೆಂಬರ್ 1949 ಸಂವಿಧಾನವನ್ನು ಪೂರ್ಣಗೊಳಿಸಿ ಅಂಗೀಕರಿಸಿತು. ಭಾರತೀಯ ಸಂವಿಧಾನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮಹಾನ್ ವ್ಯಕ್ತಿಗಳೆಂದರೆ, ಮೊದಲನೇದಾಗಿ ಡಾಕ್ಟರ್ BR ಅಂಬೇಡ್ಕರ್. ಇವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು. ಸಂವಿಧಾನವನ್ನು ಬರೆಯುವ ಜವಾಬ್ದಾರಿ ಹೊತ್ತಿದ್ದ ಸಮಿತಿಯ ಮುಖ್ಯಸ್ಥರು ಇವರಾಗಿದ್ದರು. ಇವರನ್ನು ನಾವು ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೆಯುತ್ತೇವೆ. ಎರಡನೇದಾಗಿ BN ರಾವ್. ಇವರು ಸಂವಿಧಾನದ ಸಲಹೆಗಾರರು. ಸಂವಿಧಾನ ರಚನೆಗೆ ಬೇಕಾದ ಕಾನೂನು ಮತ್ತು ತಾಂತ್ರಿಕ ಸಲಹೆಗಳನ್ನು ನೀಡಿದ ಪ್ರಮುಖ ವ್ಯಕ್ತಿ ಇವರಾಗಿದ್ದಾರೆ. ಮೂರನೇದಾಗಿ
ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು. ಸಂವಿಧಾನವನ್ನು ಅಂಗೀಕರಿಸಿದ ಸಭೆಯ ಅಧ್ಯಕ್ಷತೆಯನ್ನು ಇವರು ವಹಿಸಿದ್ದರು. ಇವರು ನಂತರ ಭಾರತದ ಮೊದಲ ರಾಷ್ಟ್ರಪತಿಗಳಾದರು. 1950ರಲ್ಲಿ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಒಟ್ಟು 395 ವಿಧಿಗಳಿದ್ದವು. ಇದನ್ನು 22 ಭಾಗಗಳಾಗಿ ವಿಂಗಡಿಸಲಾಗಿತ್ತು ಮತ್ತು ಕೇವಲ 8 ಅನುಸೂಚಿಗಳು ಇದ್ದವು. ಆದರೆ ಕಳೆದ 70ಕ್ಕೂ ಹೆಚ್ಚು ವರ್ಷಗಳಲ್ಲಿ ಆದ 100ಕ್ಕೂ ಹೆಚ್ಚು ತಿದ್ದುಪಡಿಗಳ ನಂತರ ಇಂದಿನ ಸಂವಿಧಾನ ಸ್ಥಿತಿ ಹೀಗಿದೆ. ವಿಧಿಗಳ ಸಂಖ್ಯೆ ಏರಿಕೆಯಾಗಿ ಈಗ ಸುಮಾರು 448ಕ್ಕೂ ಹೆಚ್ಚು ವಿಧಿಗಳಿವೆ. ಭಾಗಗಳ ಸಂಖ್ಯೆ 22ರಿಂದ 25ಕ್ಕೆ ಏರಿಕೆಯಾಗಿದೆ. ಅನುಸೂಚಿಗಳ ಸಂಖ್ಯೆ 8ರಿಂದ 12ಕ್ಕೆ ಹೆಚ್ಚಾಗಿದೆ. ಹೀಗೆ ಭಾರತದ ಸಂವಿಧಾನವು ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾಗಿ ಮುಂದುವರೆದಿದೆ.